ಸಿಜೆ ರಾಯ್ ಝೀರೋದಿಂದ ಹೀರೋ ಆದವರು 30/40 ಸೈಟ್ನಿಂದ ಶುರು ಮಾಡಿದಂತಹ ಅವರ ಉದ್ಯಮ 10,000 ಕೋಟಿ ಆಸ್ತಿ ಮಾಡುವವರೆಗೂ ಕೂಡ ಬಂದು ನಿಂತಿತ್ತು. ಹೌದು, ಸಿಜೆ ರಾಯ್ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಉದ್ಯಮಿಯಾಗಿ ಗುರುತಿಸಿಕೊಳ್ಳಲಿಲ್ಲ, ಇನ್ವೆಸ್ಟರ್ ಆಗಿರಲಿಲ್ಲ. ಅವರು ಕೇರಳ ಸೇರಿದಂತೆ ಬೇರೆ ಬೇರೆ ದೇಶದಲ್ಲೂ ಕೂಡ ಹೂಡಿಕೆ ಮಾಡಿದರು. ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆಗೆ ದುಬೈನ ರಿಯಲ್ ಎಸ್ಟೇಟ್ ವ್ಯವಹಾರ ಕಾರಣವಾಯ್ತಾ ಅನ್ನುವಂತಹ ಗುಮಾನಿಯೊಂದು ಮುನ್ನೆಲೆಗೆ ಬರ್ತಾ ಇದೆ. ಮಗ ರೋಹಿತ್ ರಾಯ್ ಉಸ್ತುವಾರಿಯಲ್ಲಿ ರಷ್ಯಾ ಮೂಲದ ಕಂಪನಿಯೊಂದಿಗೆ ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರವನ್ನು ನಡೆಸಿದ್ದ ಮಗ ರೋಹಿತ್ ರಾಯ್ ಹೂಡಿಕೆಯಲ್ಲಿ ನಷ್ಟ, ರಾಜಕೀಯ ನಾಯಕರುಗಳು ಹಣ ವಾಪಸ್ ಮಾಡುವಂತೆ ಒತ್ತಡ, ವ್ಯಾಪಾರದ ಬಗ್ಗೆ ಐಟಿ ದಾಳಿಗಳಿಂದ ತೀವ್ರ ಬೇಸತ್ತಿದ್ರಂತೆ ರಾಯ್. ದುಬೈನಲ್ಲಿ ರಿಯಲ್ ಎಸ್ಟೇಟ್ ಸೇರಿದಂತೆ ಬೇರೆ ಬೇರೆ ವ್ಯವಹಾರವನ್ನು ರಾಯ್ ಪುತ್ರ ರೋಹಿತ್ ರಾಯ್ ನೋಡ್ಕೊಳ್ತಾ ಇದ್ರು. ಇತ್ತೀಚೆಗೆ ರಷ್ಯನ್ ಬೇಸ್ಡ್ ಕಂಪನಿಯೊಂದಿಗೆ ವ್ಯವಹಾರವನ್ನು ಶುರು ಮಾಡಿದ್ದ ರೋಹಿತ್ ರಾಯ್, ಆದರೆ ನಿರೀಕ್ಷೆಗೂ ಮಾಡಿದಷ್ಟು ಲಾಭ ಬರಲಿಲ್ಲ, ಹೆಚ್ಚಾಗಿ ಕೈ ಸುಟ್ಕೊಂಡಿದ್ರು ಅನ್ನುವಂತಹ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಆ ವಿಚಾರ ತಿಳಿದ ಹೂಡಿಕೆದಾರರಲ್ಲಿ ಟೆನ್ಷನ್ ಶುರುವಾಗಿತ್ತಂತೆ. ಉದ್ಯಮಿಗಳು, ರಾಜಕಾರಣಿಗಳು ಸಹ ಇನ್ವೆಸ್ಟ್ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಯಾವಾಗ ಲಾಸ್ ಆಗಿದೆ ಅಂತ ಗೊತ್ತಾಯಿತೋ ನಮ್ಮ ಪಾಲನ್ನು ರಿಟರ್ನ್ ಮಾಡಿ, ನಮ್ಮ ಶೇರನ್ನು ಕೊಡಿ ಅಂಥೇಳಿ ಇನ್ವೆಸ್ಟರ್ಸು ಒತ್ತಡ ಹಾಕಿದ್ರಂತೆ. ಒಂದು ಕಡೆ ಹೂಡಿಕೆದಾರರ ಒತ್ತಡ, ಮತ್ತೊಂದು ಕಡೆ ಐಟಿ ದಾಳಿಯ ಪ್ರೆಷರು, ಇವೆಲ್ಲವೂ ಕೂಡ ಆತ್ಮಹತ್ಯೆಗೆ ಕಾರಣವಾಗಿರಬಹುದು ಅನ್ನುವಂತಹ ಶಂಕೆ, ಗುಮಾನಿ ತನಿಖೆಯ ಮೂಲಕ ಎಲ್ಲವೂ ಕೂಡ ಗೊತ್ತಾಗಬೇಕಾಗುತ್ತೆ.